ಸರ್ ಇದು ಮಿಲ್ಕಿ ಮಿಷನ್ ಸೆಟ್ ಇದೆ ಫುಲ್ಲು. ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು ನಮಗೆ, ಫುಲ್ ಮಾಹಿತಿ ಕೊಡಿ ಸರ್. ಇದು ಎಷ್ಟು HP ಮೋಟರ್ ಬರುತ್ತೆ ಸರ್? 1 HP ಮೋಟರ್ ಬರುತ್ತೆ. ಇದು ಯಾವ ಕಂಪ್ನಿ ಮೋಟರ್ ಸರ್? ಇದು ಗೋದ್ರೇಜ್ ಮತ್ತೆ ಮ್ಯಾರಥಾನ್ ಅಂತ ಬರುತ್ತೆ. ಗೋದ್ರೇಜ್ ಅಥವಾ ಮ್ಯಾರಥಾನ್ ಕೊಡ್ತೀರಾ? ಓಕೆ ಸರ್ ವ್ಯಾಕ್ಯೂಮ್ ಪಂಪು? ವ್ಯಾಕ್ಯೂಮ್ ಪಂಪ್ ಬಂದು ನಿಮಗೆ 850 RPM ವ್ಯಾಕ್ಯೂಮ್ ಪಂಪ್ ಬರುತ್ತೆ. ಓಕೆ ಓಕೆ. ಸ್ಟೀಲ್ ಕ್ಯಾನ್ಗಳಿದೆ. ಸ್ಟೀಲ್ ಕ್ಯಾನ್ ಬರುತ್ತೆ, 25 ಲೀಟರ್ ಬರುತ್ತೆ. ಓಕೆ. ಮೆಲಾಸ್ಟಿಕ್ ವಸ್ತುಗಳೇ ಬರುತ್ತೆ ಅದರೊಳಗೆ. ಓಕೆ. ಮತ್ತೆ ಮೆಲಾಸ್ಟಿಕ್ ಇದು ಓಪನ್ ಮಾಡೋದಾಯ್ತಾ? ಓಕೆ, ಆ ರೀತಿ ಓಪನ್ ಮಾಡೋದು. ಸೊ ಅದರೊಳಗೆ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ. ಇದು ಪೆಟ್ರೋಲ್ ಇಂಜಿನ್. ಇದು ಪೆಟ್ರೋಲ್ ಇಂಜಿನ್. ನಿಮಗೆ ಎಲೆಕ್ಟ್ರೋ ಅಂತ ಬರುತ್ತೆ. 6.5 HP ಬರುತ್ತೆ. ಎಷ್ಟು HP ಸರ್? 6.5 HP. 6.5 HP. ಇದು 22 ಪಂಪ್ ಆಕಾಶ್ ಅಂತ ಹೇಳಿ. ಇದೇನ್ ಮಾಡುತ್ತೆ ಕೆಲಸ? ಸೊ ಇದು ಬಂದು ವಾಟರ್ ವಾಶ್ ಮಾಡುತ್ತೆ ನಿಮಗೆ, ಹಸು ತೊಳಿಲಿಕ್ಕೆ, ಕೊಟ್ಟಿಗೆ ತೊಳಿಲಿಕ್ಕೆ. ಎಷ್ಟು ಲೆಂತ್ ಪೈಪ್ ಕೊಟ್ಟಿದ್ದೀರಾ? ಪೈಪ್ ಬಂದು ನಿಮಗೆ 50 ಮೀಟರ್ ಕೊಡ್ತೇವೆ. ಓಕೆ, 15 ಮೀಟರ್. ಸರ್ ಯಾವ ಕಂಪ್ನಿ ಕ್ಯಾನ್ಗಳಿದು? ಇವೆಲ್ಲ ನೀವು ಮೆಲಾಸ್ಟಿಕ್ ಕಂಪ್ನಿಗೆ ಕ್ಯಾನ್ಗಳು ಕೊಡ್ತೇವೆ. ಮೆಲಾಸ್ಟಿಕ್ ಕೊಡ್ತೀರಾ? ಇದು ಸ್ವಲ್ಪ ತೋರಿಸ್ರಿ, ಎಕ್ಸ್ಪ್ಲೈನ್ ಮಾಡ್ತೀರಾ ನಂಗೆ? ಇದು ಮೆಲಾಸ್ಟಿಕ್ ನಿಪ್ಪಲ್ಸ್, ಮೆಲಾಸ್ಟಿಕ್ ಕ್ಯಾನ್ಗಳು ಮತ್ತೆ ಮೆಲಾಸ್ಟಿಕ್ ಪಲ್ಸೆಟ್ರು ಎಲ್ಲ ಮೆಲಾಸ್ಟಿಕ್ ಕಂಪ್ನಿ ಇರುತ್ತೆ ನಿಮಗೆ. ಕಂಪ್ನಿ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇರಲ್ಲ. ಮೆಲಾಸ್ಟಿ ಅಂತ ಇದೆ ಅದರಲ್ಲಿ, ಇದ್ರ ಮೇಲೆ ಮೆನ್ಷನ್ ಆಗಿರುತ್ತೆ ಮೆಲಾಸ್ಟಿ ಅಂತ ಹೇಳಿ. ಓ, ಮೆಲಾಸ್ಟಿ ಅಂತ ಇದೆ. ಅಂದ್ರೆ ಎಲ್ಲ ಕ್ವಾಲಿಟಿ ಐಟಮೇ ಕೊಡ್ತೀರಾ ನೀವು? ಹೌದು, ನಿಮಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಯಾವುದೇ ರೀತಿ ವಸ್ತುಯಲ್ಲಿ ಕಾಂಪ್ರಮೈಸ್ ಆಗಿರಲ್ಲ. ಎಲ್ಲ ನಿಮಗೆ ಕಂಪ್ನಿದೇ ಕೊಟ್ಟಿರ್ತೀವಿ. ಓಕೆ. ಹಾಲ್ ಬರೋದು ಎಲ್ಲಿ ಕಾಣಿಸುತ್ತೆ ನಿಮ್ಗೆ? ಇದು ಹಾಲ್ ಬರೋದು ನಿಮ್ಗೆ ಏನಿದೆ ಅಲ್ಲಿ ಫೈಬರ್ ಐಟಮ್ ಇದೆಯಲ್ಲ, ಈ ಫೈಬರ್ ಐಟಮ್ ನಿಮಗೆ 4 ಇದರಲ್ಲಿ ಹಾಲ್ ಬರೋಂತ ಕಾಣುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಸ್ಟೋರೇಜ್ ಆಗಿ ನಂತರ ಇದನ್ನು ಕ್ಯಾನಿಗೆ ಪುಷ್ ಮಾಡುತ್ತೆ. ಓಕೆ, ಸ್ವಲ್ಪ ತೋರಿಸಿ ನಿಮಗೆ. ಸೊ ಈ ರೀತಿ ಏನಿದೆಯಲ್ಲ, ಸೊ ಇದರಲ್ಲಿ ದಪ್ಪ ಪೈಪ್ ಇದರಲ್ಲಿ ಹಾಲು ಹೋಗುತ್ತೆ, ಇದರಲ್ಲಿ ಏರ್ ಬರ್ತಾ ಇರುತ್ತೆ ನಿಮಗೆ. ಓಕೆ. ಸೊ ಇದರಲ್ಲಿ ಯಾವುದೇ ರೀತಿ ಇಷ್ಟೆಲ್ಲ ಪೈಪ್ ಎಲ್ಲ ಇದೆ, ತುಂಬಾ ಇದೆ ಪೈಪ್ ಇದು. ಹೌದು, ಇದರಲ್ಲಿ ಬೇಕಾದ್ರೆ ನಿಮ್ಗೆ ಪೈಪ್ ಲೈನ್, ಸಪರೇಟ್ ಪೈಪ್ ಲೈನ್ ಸಹ ಬರುತ್ತೆ. ಇದರಲ್ಲಿ ಒಂದ್ ಕಡೆ ಸ್ಟೇಬಲ್ ಆಗಿ ಮಿಷಿನ್ ಇಟ್ಟು ಇದ ಪೈಪ್ ಲೈನ್ಗೆ. ಹೌದು, ಇದು ಪೈಪ್ ಲೈನ್ ಬರುತ್ತೆ. ಇದು ಪೈಪ್ ಲೈನ್ ಕಲೆಕ್ಷನ್. ಅದು PVC ಪೈಪ್ ಲೈನ್ ಕಲೆಕ್ಷನ್ ಬರುತ್ತೆ. ಅದು ವ್ಯಾಕ್ಯೂಮ್ ಪಂಪ್ ಇಂದ ಇಲ್ಲಿಂದ ಕಲೆಕ್ಷನ್ ಕೊಡ್ತೀರಾ? ಹೌದು ಹೌದು. ಕ್ಯಾನಿಗೆ ಹೇಗೆ ಬರುತ್ತೆ? ಕ್ಯಾನಿಗೆ ನಿಮಗೆ ಸುತ್ತ ಪೈಪ್ ಲೈನ್ ಮಾಡ್ಕೊಡ್ತೀನಿ ನಿಮಗೆ. ಈ ತರ ಪೈಪ್ ಬಂದ್ಬಿಟ್ಟು ಇಲ್ಲಿ ಕ್ಯಾನಿಗೆ ಬರುತ್ತೆ, ಆ ರೀತಿ ಪೈಪ್ ಲೈನ್ ಮಾಡ್ಕೊಡ್ತೀನಿ. ಇದೇನಿದು? ಸೊ ಇದು ಬಂದು ನಿಮಗೆ ಪಲ್ಸೆಟ್ರ್ 6040 ಪಲ್ಸೆಟ್ರ್ ಅಂತ ಹೇಳಿ ಮೆಲಾಸ್ಟಿ ಇಂದನೇ ಬರುತ್ತೆ. ಅದು ಎಷ್ಟು ಲೀಟರ್ ಟ್ಯಾಂಕ್ ಇದು? 25 ಲೀಟರ್ ಟ್ಯಾಂಕ್ ಬರುತ್ತೆ ಸರ್. 25 ಲೀಟರ್ ಟ್ಯಾಂಕ್. ಸ್ಟೈನ್ಲೆಸ್ ಸ್ಟೀಲ್. ಹೌದು ಹೌದು. ಥಿಕ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಥಿಕ್ನೆಸ್ ಎಲ್ಲ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ. ಗನ್ನು ಕೊಡ್ತೀರಾ? ಹೌದು, ಗನ್ನು ಬರುತ್ತೆ, ವಿತ್ ವಾಟರ್ ವಾಶ್ ಪೈಪು ಬರುತ್ತೆ. ಪೈಪು ಸಹ ನಿಮಗೆ 300 kg ಬರುತ್ತೆ ಪೈಪು. ಓಕೆ. ಹಾಲು ತುಂಬಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಹಾಲು ತುಂಬಿದೆ ಅಂತ ಇದರಲ್ಲಿ ಏನು ಗೊತ್ತಾಗಲ್ಲ. ನೀವು ಇವತ್ತು ನಿಮ್ಮ ಹತ್ರ ಇರೋ ಹಸುಗಳ ಮೇಲೆ ಜಡ್ಜ್ ಮಾಡ್ಬೇಕು ನೀವು. ಯಾವ ರೀತಿ ಅಂದ್ರೆ ನಮ್ಮ ಹಸು ಇಷ್ಟು ಹಾಲು ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ಜಡ್ಜ್ ಮಾಡ್ಕೊಂಡು ಇಷ್ಟು ಹಸು ಹಾಲು 20 ಲೀಟರ್ ಹಾಕಿದ್ರೆ ನಾವು ಡಂಪ್ ಮಾಡ್ಕೊಡ್ಬೇಕು. ಓಕೆ. ಯಾವುದೇ ಕಾರಣಕ್ಕೂ 25 ಲೀಟರ್ ಫುಲ್ ಆಗಿ ಬಿಡಬಾರ್ದು. ಸೊ ಫುಲ್ ಆದ್ರೆ ಆಟೋಮೆಟಿಕ್ಲಿ ಪಲ್ಸೆಟ್ ಬಂದು ಹೆಡ್ಡಿಗೆ ಆಯಿಲ್ ಹೊಡೆಯುತ್ತೆ. ಹಾಲು ಬಂದು ಬಿಡುತ್ತೆ ಅಂದ್ರೆ ಮೋಟರ್ಗಳು ಫ್ಲಾಪ್ ಆಗೋ ಥರ ಇರುತ್ತೆ. ಸೊ ಹಾಗಾಗಿ ಮುಂಜಾಗ್ರತೆ ಕ್ರಮದಿಂದ ನಾವು 20 ಲೀಟರ್ ಹಾಕಿದ್ರೆ ಡಂಪ್ ಮಾಡ್ಕೊಡ್ಬೇಕು ಹಾಲು. ಹೌದು. ಓಕೆ ಓಕೆ. ಸೊ ನಂತರ ಮತ್ತೆ ಬೇಕಾದ್ರೆ 20 ಲೀಟರ್ ಹಾಲು ಮತ್ತೆ ಇದು ಕೆಸ್ಲಿ ಹಾಕೊಳ್ಳೋದು ಹೇಗೆ ಸ್ವಲ್ಪ ತೋರಿಸ್ಬಿಡಿ. ಕೆಸ್ಲಿ ಹಾಕೊಳ್ಳೋದು ಹೇಗೆ ಅಂದ್ರೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಲಾಕ್ ಅಂತ ಇರುತ್ತೆ. ಈ ಲಾಕ್ ಅನ್ನು ಮೊದಲು ಲಾಕ್ ಮಾಡ್ಕೊಂಡು ಓಕೆ, ನಂತರ ಇದನ್ನ ಈ ರೀತಿ ಹೋಲ್ಡ್ ಮಾಡ್ಕೋಬೇಕು ಕೆಳಗಡೆ. ಓಕೆ. ಕೆಳಗಡೆ ಈ ರೀತಿ ಹೋಲ್ಡ್ ಮಾಡ್ಕೊಂಡು ಈ 4 ಕೆಳಗೆ ಬೆಂಡ್ ಆದಾಗ, ಸೊ ಇದೇನಿದೆ ಪಲ್ಸೆಟ್ರ್ ಅಂತ ಇದೆಯಲ್ಲ, ಈ ಪಲ್ಸೆಟ್ರ್ ಅಲ್ಲಿ ಒಂದು ಸೌಂಡ್ ಬರುತ್ತೆ. ಸೊ ಸೌಂಡ್ ನಾವು ಜಡ್ಜ್ ಮಾಡಿ ನಂತರ ಇದನ್ನ ಈ ರೀತಿ ಬೆಂಡ್ ಮಾಡಿ ಹಾಕ್ಬೇಕು. ಯಾವ ರೀತಿ ತೋರಿಸಿ ನೋಡಿ, ಇದೇನಿದೆ ಈ ಲೇಯರ್ ಬಂದು ಇಲ್ಲಿ ಬೆಂಡ್ ಆಗಬೇಕು. ಓಕೆ. ಇಲ್ಲಿ ಬೆಂಡ್ ಆಗಿ ನಂತರ ಇದನ್ನ ಹೆಂಗ್ ಮಾಡಿದ್ರೆ ಆಟೋಮೆಟಿಕ್ ಕುತ್ಕೊಳ್ಳುತ್ತೆ, ಲಾಕ್ ಆಗ್ಬಿಡುತ್ತೆ. ಹೌದು, 4 ತರ ಮಾಡ್ಬೇಕು. ಸರ್ ಇದು ಮೋಟರ್ ಬಂದ್ಬಿಟ್ಟು ಓಕೆ ಸರ್ ಹೇಗೆ ಆನ್ ಮಾಡಬೇಕು ಸ್ವಲ್ಪ ಹೇಳ್ತೀರಾ? ಸರ್ ಇದು ನೋಡಿ, ಇದು ಮೋಟರ್ ಇದು ಕರೆಂಟ್ ಇಂದ ಅಲ್ಲ? ಇದು ಕರೆಂಟ್ ಇಂದ ಈ ರೀತಿ ಸ್ವಿಚ್ ಇರುತ್ತೆ. ಸೊ ನಿಮ್ಮಲ್ಲಿ 32 ಆಂಪ್ಸ್ ಸ್ವಿಚ್ ಹಾಕೋಬೇಕು ನೀವು. ಓಕೆ. ಸೊ ನಂತರ ನೀವು 16 ಆಂಪ್ಸ್ ಇಂದ ಹಾಕೊಂಡು ಲೋಡ್ ತಡೆಯೋದಿಲ್ಲ. 3 ಪಿನ್ ಸ್ವಿಚ್ ಇರುತ್ತೆ. 3 ಪಿನ್ ಸ್ವಿಚ್ಗೆ ನಿಮಗೆ 32 ಆಂಪ್ಸ್ ಇಂದ ಸ್ವಿಚ್ ಬೋರ್ಡ್ ಮಾಡಿಸ್ಕೊಂಡು ಒಂದು ಜಂಕ್ಷನ್ ಮಾಡಿಸ್ಕೊಂಡ್ರೆ ಸಪರೇಟ್ ಆಗಿ. ಓಕೆ. ಸೊ ನಿಮಗೆ ಸೇಫ್ಟಿ ಇರುತ್ತೆ ಮತ್ತೆ ಕರೆಂಟ್ ಮೋಟರ್ ಸಹ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಸ್ವಿಚ್ ಬೋರ್ಡ್ ನ ಹೆವಿ ಮಾಡಿಸ್ಕೊಬೇಕು. ನಿಮ್ಮಲ್ಲಿ ಯಾವ ರೀತಿ ಸ್ಟೇಬಲ್ ಇರುತ್ತೆ ಅದನ್ನ ಮಾಡ್ಕೊಂಡು ಪಿನ್ ಹಾಕೊಂಡು ಪೆಟ್ರೋಲ್ ಇಂದ ಒಂದಂಗೆ ತೋರಿಸ್ಬಿಡಿ. ಪೆಟ್ರೋಲ್ ಇಂದು ಇದೇ ರೀತಿ ಇರುತ್ತೆ, ಸೇಮ್ ಇದೆ. ಇದೊಂದು ಸ್ವಿಚ್ ಅಂತ ಕೊಟ್ಟಿರ್ತಾನೆ. ಒಂದು ನಿಮಿಷ ಇಲ್ಲಿ ಬನ್ನಿ, ಕಡೆ ಬನ್ನಿ. ಇಲ್ಲಿ ಸ್ವಿಚ್, ಈ ಸ್ವಿಚ್ ನ ಕೆಳಗಡೆ ಇದ್ರೆ ಆನ್, ಮೇಲ್ಗಡೆ ಇದ್ರೆ ಆಫ್. ಸೊ ಈ ರೀತಿ ಆನ್ ಮಾಡ್ಕೊಂಡು ನಂತರ ಇಲ್ಲಿ 2 ಪಾಯಿಂಟ್ ಕೊಟ್ಟಿರ್ತಾನೆ, ಚೌಕು ಮತ್ತೆ ಪೆಟ್ರೋಲ್ ಇಂದ ಅಂತ ಕೊಟ್ಟಿರ್ತಾನೆ. ಸೊ ಈ ಭಾಗ ಇರೋದು ಪೆಟ್ರೋಲ್ ಇಂದು, ಇದನ್ನ ಮುಂದಿಟ್ಕೋಬೇಕು. ಇದು ಚೌಕ್ ಇದು. ಸೊ ನಾವ್ ಎಳೆಯಕ್ ನಿಂತಾಗ ಇದು ನಮ್ ಕಡೆ ಎಳೆದ ಮೇಲೆ ಸ್ಟಾರ್ಟ್ ಆದ ತಕ್ಷಣ ಇದು ಮುಂದೆ ಹೊತ್ಬಿಡ್ಬೇಕು. ಸೊ ಅವಾಗ ಮಿಷನ್ ರನ್ನಿಂಗ್ ಅಲ್ಲೇ ಇರುತ್ತೆ. ನೀವೆಲ್ಲರೂ ಚೌಕನ್ನ ಹಿಂದೆ ಇಟ್ಕೊಂಡ್ರೆ ಮಿಷನ್ ಆಟೋಮೆಟಿಕ್ ಆಫ್ ಆಗುತ್ತೆ, ಡಿಸ್ಟಲ್ ಹೊಡುತ್ತಲ್ಲ. ಸೊ ಹಾಗಾಗಿ ಇದ್ರ ಮುಂದೆ ಹೊತ್ಕೊಂಡು ರನ್ನಿಂಗ್ ಅಲ್ಲಿ ಇದ್ದಾಗ ಆಮೇಲೆ ಆಕ್ಸಿಲೇಟರ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡ್ರೆ ಆಯ್ತು. ಓಕೆ. ಪೆಟ್ರೋಲ್ ಇಂದನೂ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಇಂದನೂ ಸ್ಟಾರ್ಟ್ ಆಗುತ್ತೆ. ಈಗ ಕರೆಂಟ್ ಪೆಟ್ರೋಲ್ ಎರಡು ಒಟ್ಟಿಗೆ ಓಡಿಸಬಹುದಾ? ಇಲ್ಲ ಆಗಲ್ಲ, ಯಾಕಂದ್ರೆ ಆಂಟಿ ಕ್ಲಾಕ್ ವೈಸ್ ಓಡುತ್ತೆ ಕರೆಂಟ್ ಮತ್ತೆ ಪೆಟ್ರೋಲ್ ಎರಡು. ಹಾಗಾಗಿ ಪೆಟ್ರೋಲ್ ನಿಮಗೆ ಲೆಫ್ಟಿಗೆ ಹೊಡೆದ್ರೆ ಕರೆಂಟ್ ನಿಮಗೆ ರೈಟಿಗೆ ಓಡುತ್ತೆ. ಅಂದ್ರೆ ಉಲ್ಟಾ ತಿರುಗುತ್ತಿದೆ ಅಂತ, ಆಪೋಸಿಟ್ ಆಗಿ ತಿರುಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಆಪೋಸಿಟ್ ಆಗಿ ಫಿಟ್ ಮಾಡಿರ್ತೀವಿ. ಓಕೆ. ಅಂದ್ರೆ ಈಗ ಹೆಂಗೆ ಕಲೆಕ್ಷನ್ ಕೊಡ್ತೀರಾ? ಈ ಕಡೆ ಬನ್ನಿ ತೋರಿಸಿ ಸ್ವಲ್ಪ ನೋಡಿ.
ತುಂಬಾ ಸಿಂಪಲ್ ಇದೆ. ಸೊ ಈ ಕರೆಂಟ್ ಇಂದ ಇದು ವ್ಯಾಕ್ಯೂಮ್ ಪಂಪ್ಗೆ ಕರೆಂಟ್ ಇಂದ ವ್ಯಾಕ್ಯೂಮ್ ಪಂಪಿಗೆ ಕೊಟ್ಟಿದ್ರಾ? ಓಕೆ, ಇದನ್ನ ಬೆಲ್ಟ್ ಹಾಕೋಬೇಕು. ಆಯ್ತು. ಸೊ ಈಗ ಅನಿವಾರ್ಯ ಕರೆಂಟ್ ಇಲ್ಲ ನಮ್ದು ಅಂದಾಗ ಈ ಕರೆಂಟ್ ಇಂದ ಕೊಟ್ಟಿರೋ ಬೆಲ್ಟ್ ನ ಡಿಸ್ಕನೆಕ್ಟ್ ಮಾಡಿ ಸೊ ಇಲ್ಲಿಂದ ಈ ಪೆಟ್ರೋಲ್ ಕೊಡಬೇಕು. ಕೆಳಗಡೆಯಿಂದ ಮೇಲ್ಗಡೆ ಮೇಲ್ಗಡೆ ಪೆಟ್ರೋಲ್ ಇಂದ ವ್ಯಾಕ್ಯೂಮ್ ಪಂಪ್ ಪೆಟ್ರೋಲ್ ಇಂದ ವ್ಯಾಕ್ಯೂಮ್ ಪಂಪ್ ಕೊಡುತ್ತೆ, ಹಾಲು ಕರಿಬಹುದು ನೀವು. ಓಕೆ. ಸೊ ಅದೇ ರೀತಿ ಪೆಟ್ರೋಲ್ ಇಂದ ಇಲ್ಲಿಂದ ಹಾಕಿರೋ ಬೆಲ್ಟ್ ತೆಗೆದು ಇಲ್ಲಿಂದ ವಾಟರ್ ವಾಶ್ ಕೊಟ್ಟರೆ ಓಕೆ, ಪೆಟ್ರೋಲ್ ಇಂದ ವಾಟರ್ ವಾಶ್ ಮಾಡ್ಕೋಬಹುದು. ಓ ಇದರಿಂದ ಇದಕ್ಕೂ ಕಲೆಕ್ಷನ್ ಮಾಡ್ಕೋಬಹುದು. ಸೊ ಮೂರು ತರ ಯೂಸ್ ಇರುತ್ತೆ ನಿಮ್ಗೆ. ಅಂದ್ರೆ ಈಗ ಕರೆಂಟ್ ಇಂದನೂ ಕೂಡ ನೀವು ಈ ಕರೆಂಟ್ ಇಂದ ಕೂಡ ಪೆಟ್ರೋಲ್ ವಾಟರ್ ವಾಶ್ ಮಾಡ್ಬೋದು. ಕರೆಂಟ್ ಇಂದನೂ ಮಾಡ್ಬೋದು. ಇದಕ್ಕೊಂದು ಸಪರೇಟ್ ಬೆಲ್ಟ್ ಬರುತ್ತೆ. ಸೊ ಅದನ್ನ ಹಾಕೊಂಡ್ರೆ ನೀವು ಕರೆಂಟ್ ಅಲ್ಲೂ ವಾಟರ್ ವಾಶ್ ಮಾಡಬಹುದು. ಕರೆಂಟ್ ಇಲ್ಲ ಅಂದಾಗ ಪೆಟ್ರೋಲ್ ಇಂದ ವಾಟರ್ ವಾಶ್ ಮಾಡೋದು, ಪೆಟ್ರೋಲ್ ಇಂದ ಹಾಲು ಕರಿಬಹುದು. ಸೊ ಏನಂದ್ರೆ ಬೆಲ್ಟ್ ಒಂದು ಚೇಂಜ್ ಮಾಡ್ಕೊಂತ ಇರಬೇಕು. ಬೆಲ್ಟ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಕೆಲಸ ಈಸಿ ಆಗುತ್ತೆ. ಓಕೆ ಓಕೆ ಸರ್, ಇದು ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಸರ್? ನಿಮ್ಗೆ 10 ಲೀಟರ್ ಹಾಲು ಇರೋದನ್ನ 3 ರಿಂದ 4 ನಿಮಿಷದಲ್ಲಿ ಕರಿಯುತ್ತೆ. ಸೊ ಆ ರೀತಿ ಒಂದು 10 ನಿಮಿಷ ಅಂದ್ರೆ ನಿಮ್ಗೆ 2 ನಿಮಿಷಕ್ಕೆ 1 ಲೀಟರ್ ಹೇಳಬೇಕು. 10 ಲೀಟರ್ ಹಾಲನ್ನ 4 ನಿಮಿಷದಲ್ಲಿ ಕರಿಯುತ್ತೆ. ಸೊ ಎಷ್ಟು ಹಸುಗ್ ಬರುತ್ತೆ ಇದು? ಅದೇ ರೀತಿ ದನಗಳು ಸಪೋರ್ಟ್ ಮಾಡಬೇಕು. ಎಷ್ಟು ಹಸುಗ್ ಬರುತ್ತೆ ಇದು? ನಿಮ್ಗೆ ಮಿನಿಮಮ್ 100 ರಿಂದ 120 ಲೀಟರ್ ಹಾಲು ತನಕ ಮೇಂಟೈನ್ ಮಾಡಬಹುದು ಒಂದು HP ಮಿಷಿನ್. ಓಕೆ ಓಕೆ ಓಕೆ. ಅಂದ್ರೆ ಈಗ ನಾವು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು? ಅಡ್ರೆಸ್ ಏನಾದ್ರು ಹೇಳ್ತೀರಾ? ಇದೇ ಅಡ್ರೆಸ್? ಸರ್ ಇದೇ ಅಡ್ರೆಸ್. ಒಂದು ಗಾರ್ಡನ್ ಏರಿಯಾ, ಸೆಕೆಂಡ್ ಕ್ಲಾಸ್, ಶಿವಮೊಗ್ಗ 9 ಎಂಟರ್ಪ್ರೈಸ್ ಅಂತ ಇದೆ. ಓಕೆ. ಸೊ ಅಲ್ಲಿಗೆ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದರಲ್ಲೇ ಬರುತ್ತೆ. ಸೊ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸೊ ನಮ್ಮ ಹುಡುಗರೆಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಸೀದಾ ಅಂಗಡಿಗೆ, ಶಾಪ್ಗೆ ಬಂದ್ರೆ ನೀವು ಸೊ ಇಲ್ಲಿ ಎಲ್ಲ ರೀತಿ ಮಿಷನ್ಗಳಿದೆ. ಎಲ್ಲ ರೀತಿ ಮಿಷನ್ಗಳನ್ನ ನೋಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ ಫಿಟ್ಟಿಂಗ್ ನಮ್ದೇ ಇರುತ್ತೆ. ಸೊ ಅಲ್ಲಿಗೆ ಬಂದು ಫಿಟ್ ಮಾಡ್ಕೊಡ್ತೇವೆ. ಅಂದ್ರೆ ಈಗ ನೀವು ಫಿಟ್ಟಿಂಗ್ ಅಂದ್ರೆ ಯಾವ ತರ ಮಾಡ್ತೀರಾ? ಫಿಟ್ಟಿಂಗ್ ಅಂದ್ರೆ ಈಗ ಟ್ರಾನ್ಸ್ಪೋರ್ಟ್ ಅವ್ರದೇ ಇದ್ರೆ ಅವ್ರ ತಗೊಂಡ್ ಹೋಗ್ಬೋದು. ಇಲ್ಲ ನಾವೇ ನಿಯರ್ ಬೈ ಇದ್ರೆ ನಾವೇ ತಗೊಂಡೋಗಿ ಫಿಟ್ ಮಾಡಿ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ಸೊ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ಗೈಡ್ ಮಾಡಿ ನಂತರ ಅದ್ರ ಬಗ್ಗೆ ಮೆಥಡ್ ಎಲ್ಲ ಹೇಳ್ಕೊಟ್ಟು ತಿಳಿಸ್ಕೊಟ್ಟು ನಂತರ ವಾಪಸ್ ಬರ್ತೇವೆ. ಮಿಷಿನ್ ಕೊಟ್ಟು ಹಾಗೆ ಬರೋದಿಲ್ಲ ನಾವು. ಸೊ ಕೊಟ್ಟ ಮೇಲೆ ಕೊನೆವರೆಗೂ ನಾವು ಇರ್ತೇವೆ ಅನ್ನೋ ಭರವಸೆ ಕೊಡ್ತೇವೆ. ಅಂದ್ರೆ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದ್ರ ಯೂಸ್ ಮಾಡ್ಬೇಕು, ಯಾವ ರೀತಿ ಕೆಟ್ಲಿಗೆ ಹಾಕ್ಬೇಕು, ಯಾವ ರೀತಿ ಹಾಲು ಕರಿಬೇಕು, ಹಾಲು ಕರೆದ್ಮೇಲೆ ಕ್ಲೀನ್ ಮಾಡ್ಕೋಬೇಕು, ಹಿಂಗೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇರಬೇಕು, ಸೊ ಯಾವ್ದನ್ನ ಸೇಫ್ ಆಗಿ ನೋಡ್ಕೋಬೇಕು. ಸೊ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಸೊ ಆಯಿಲ್ ಆಗಲಿ ಮತ್ತೊಂದು ಮುಗಿದ ಎಲ್ಲದನ್ನು ತಿಳಿಸ್ಕೊಟ್ಟು ನಂತರ ಸೊ ಅಲ್ಲಿ ನಾವು ವಾಪಸ್ ಬರ್ತೀವಿ. ಅವಾಗಲೇ ಪೈಪ್ ಲೈನ್ ಅಂತ ಹೇಳಿದ್ರಿ, ಆ ಪೈಪ್ ಲೈನ್ ಯಾವ ತರ ಮಾಡ್ತೀರಾ? ಪೈಪ್ ಲೈನ್ ನಿಮ್ಮ ಕೊಟ್ಟಿಗೆ ಏನು ಬಿಡ್ತಿರುತ್ತೆ ಅಂದ್ರೆ ಎಷ್ಟು ಉದ್ದ ಆಗಲ ಇರುತ್ತೆ. ಸೊ ಅದನ್ನ ಜಡ್ಜ್ ಮಾಡಿ ನೀವು ಯಾವ ಕಡೆ ಹಾಕ್ಲೇ ಕೊಡ್ತೀರೋ ಆ ಕಡೆಗೆ ನಿಮ್ಗೆ ಸ್ಟಾರ್ಟಿಂಗ್ ಇಷ್ಟು ಪಾಯಿಂಟ್ ಬೇಕಂತ ಇರುತ್ತೆ. ಸೊ ಅಷ್ಟು ಪಾಯಿಂಟ್ ಮಾಡಿ ನೀವು ಈಸಿಯಾಗಿ ಒಂದ್ ಕಡೆ ನೀವು ಮೆಟೀರಿಯಲ್ ಒಂದ್ ಕಡೆ ಇಟ್ಟು ನಂತರ ಅದನ್ನ ಕ್ಯಾನ್ ಮಾತ್ರ ತಗೊಂಡೋಗಿ ನೀವು ಹಾಲು ಕರ್ಕೊಂಡ್ ಬರ್ಬೋದು. ಸೊ ಮಿಷಿನ್ ಎಲ್ಲ ಇದೆಲ್ಲ ವೆಯ್ಟ್ ಇರೋದ್ರಿಂದ ಎತ್ತರಿಸಕ್ ಆಗಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೆ. ಸೊ ಹಾಗಾಗಿ ಕ್ಯಾನ್ ಒಂದು ತಗೊಂಡೋಗಿ ನೀವು ಹಾಲು ಕರ್ಕೊಂಡ್ ಬರಬೇಕು. ಆದ್ರೆ ನೀವು ಹೇಳ್ತಿರೋದು ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ನಿಮ್ಗೆ ವಾಟರ್ ಮತ್ತೆ ಕರೆಂಟ್ ಎಲ್ಲಿ ನಿಯರ್ ಬೈ ಇರುತ್ತೆ ಸೊ ಅಲ್ಲಿ ನೀವು ಇದನ್ನ ಮೀಟರ್ನ ಸ್ಟೇಬಲ್ ಆಗಿ ಇಡ್ಬೋದು. ಸೊ ಕ್ಯಾನ್ ಒಂದು ತಗೊಂಡೋಗಿ ನೀವು ಹಾಲು ಕರ್ಕೊಂಡ್ ಬರ್ಬೋದು. ಸೊ ಆದ್ರೆ ನೀವು ಪೈಪ್ ಲೈನ್ ಮಾಡ್ತೀರಾ? ಹೌದು, ಆ ರೀತಿ ಪೈಪ್ ಲೈನ್ ದಪ್ಪ ಬಂದು ಈ ಮಿಷಿನ್ ನಿಮ್ಗೆ 1 ಕಾಲು ಇಂಚ್ ಪೈಪ್ ಬರುತ್ತೆ. 1 ಕಾಲು ಪೈಪ್ ನಿಮಗೆ ಅರ್ಧ ಇಂಚಿಗೆ ಕೊಡ್ತೇವೆ. ಸೊ ಅದರಿಂದ ನೀವು ಪೈಪ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಹಾಲು ಕರ್ಕೊಂಡು. ಓಕೆ. ಪೈಪ್ ಲೈನ್ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಪೈಪ್ ಲೈನ್ ನಮ್ಮದೇ ಇರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಇರುತ್ತೆ. ಫಿಟ್ಟಿಂಗ್ಸ್ ನಮ್ಮದೇ ಇರುತ್ತೆ. ಡೆಲಿವರಿನೂ ನೀವೇ ಕೊಡ್ತೀರಾ? ಡೆಲಿವರಿ ಸಾಧ್ಯ ನಿಯರ್ ಬೈ ಇದ್ರೆ ನಾವು ಕೊಡ್ತೇವೆ. ಆಲ್ ಓವರ್ ಕರ್ನಾಟಕ ಕೊಡ್ತೀರಾ? ಎಲ್ಲ ಕಡೆಗೂ ಕೊಡ್ತೇವೆ. ಆಲ್ ಓವರ್ ಕರ್ನಾಟಕ ಯಾವ ಮೂಲೆ ಕೇಳಿದ್ರು ಕೊಡ್ತೀರಾ? ಎಲ್ಲ ಮೂಲೆ ಕೊಡ್ತೇವೆ. ಓಕೆ. ಎಷ್ಟು ಮಿಷನ್ಗಳನ್ನ ಸೇಲ್ ಮಾಡಿದ್ರಾ ನೀವು? ಸೊ ಮಿನಿಮಮ್ ಈಗ 200 ಪ್ಲಸ್ ಆಗಿದೆ. ಸೊ ಇನ್ನೂ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಅಂದ್ರೆ ಈ ವರ್ಷದಲ್ಲಿ? ಹೌದು, ಈ ವರ್ಷದಲ್ಲಿ 200 ಪ್ಲಸ್ ಆಗಿದೆ. ಓಕೆ ಓಕೆ ಓಕೆ. ಎಲ್ಲ ಕಡೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಕಂಪ್ಲೇಂಟ್ಸ್ ಆ ತರದೆಲ್ಲ ಏನಾದ್ರು ಇದ್ರೆ? ಆ ತರದೆಲ್ಲ ಏನು ಇಲ್ಲ ಸರ್, ಇದುವರೆಗೂ ನಮ್ಗೆ ಬಂದಿಲ್ಲ. ಸೊ ಕಂಪ್ಲೇಂಟ್ಸ್ ಬಂದ್ರೆ ಅಟೆಂಡ್ ಮಾಡ್ತೀರಾ? ಹೌದು, ಎನಿ ಟೈಮ್ ನಮ್ಮ ಹುಡುಗರು ಇದಾರೆ, ಸರ್ವಿಸ್ ಹೋಗ್ತಾರೆ. ಸರ್ವಿಸ್ಗೆಲ್ಲ ಏನು ತೊಂದರೆ ಇಲ್ಲ. ಓಕೆ. ಇನ್ ಟೈಮ್ ಆನ್ ಟೈಮ್ ಸರ್ವಿಸ್ ಇರುತ್ತೆ. ಓಕೆ. ಏನಿದು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಬ್ರಷ್ಗಳು ಕಾಣ್ತಾ ಇದೆ, ಸ್ವಲ್ಪ ಹೇಳ್ತೀರಾ? ನೋಡಿ, ಈ ಬ್ರಷ್ಗಳು ತುಂಬಾ ಸೂಕ್ಷ್ಮ. ಇದು ಬಂದು ನೀವು ಕೆಟ್ಲಿಗೆ ಏನ್ ಏರಿಸ್ತೀರಲ್ಲ ನಿಪ್ಪಲ್ಗಳು, ಆ ನಿಪ್ಪಲ್ಗೆ ವಾಶ್ ಮಾಡ್ಲಿಕ್ಕೆ ಅಂತ ಈ ಬೆಲ್ಟ್ ಇದನ್ನ ಕೊಡ್ತಾನೆ. ಸೊ ಇದು ಬಂದು ನಿಮ್ಗೆ ಹಾಲು ಬರುತ್ತಲ್ಲ ಆ ಪೈಪ್ ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಸೊ ಇದು ಯಾಕೆ ಮಾಡ್ಕೋಬೇಕಂದ್ರೆ ಹಾಲಿನ ಅಂಶ ಇರುತ್ತಲ್ಲ ಅದೇನಂದ್ರೆ ಕೆನೆ ಅಂಶ ಎಲ್ಲ ಕಟ್ಕೊಂಡ್ ಬಿಡ್ತಂದ್ರೆ ಸೊ ನೀವು ನಾಳೆ ಮತ್ತೆ ಡೈರಿಗೆ ಹಾಕೋಬೇಕಾದ್ರೆ ಹಾಲಿನ ಕೆನೆ ಕೊಡ್ತಂದ್ರೆ ಅಷ್ಟು ಹಾಲು ಹೊಡೆದ. ಅಂದ್ರೆ ಇದನ್ನ ಡೈಲಿ ಕ್ಲೀನ್ ಮಾಡ್ಬೇಕಾ? ಡೈಲಿ ಕ್ಲೀನ್ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ನೀವು ಹಾಲು ಕರೆದಾದ್ಮೇಲೆ ವಾಟರ್ ಕ್ಲೀನ್ ಮಾಡ್ಕೋಬೇಕು. ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚ ನೀರು. ಸೊ ನಿಮ್ಗೆ ಸ್ನಾನಕ್ಕೆ ಏನ್ ಬರುತ್ತಲ್ಲ ಕಟ್ಟು ನೀರು ಅಷ್ಟನ್ನು ಮಾಡ್ಕೊಂಡ್ರೆ ಒಳ್ಳೇದು. ಸೊ ನೀವು ವಾರದಲ್ಲಿ ಲೈಟ್ ಬಿಟ್ಟು ಉಗುರು ಬೆಚ್ಚ ನೀರು ಕ್ಲೀನ್ ಮಾಡ್ಕೊಂಡಾಗ ಸೊ ನಿಮಗೆ ಹಾಲಿನ ಕೆನೆ ಎಲ್ಲ ಏನು ಇರಲ್ಲ, ಕ್ಲೀನ್ ವಾಶ್ ಆಗ್ಬಿಡುತ್ತೆ. ಸೊ ನಾಳೆ ನೀವು ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಸೋಪಲ್ಲಿ ಯಾವ್ದನ್ನ ಹಾಕ್ಬಾರ್ದು. ಸೊ ನೀವು ಏನಿದ್ರು ಬಿಸಿನೀರಲ್ಲೇ ಯೂಸ್ ಮಾಡ್ಬೇಕು. ಇದನ್ನ ಯಾಕೆ ಕೊಟ್ಟಿರ್ತೀವಿ ಅಂದ್ರೆ ವಾರದಲ್ಲಿ 1 ಟೈಮ್ ಫ್ರೀ ಇದ್ದಾಗ ಇದನ್ನ ಯೂಸ್ ಮಾಡ್ಬೇಕು. ನೀಟಾಗೆಲ್ಲ ಬಿಚ್ಬಿಟ್ಟು ಎಷ್ಟು ನೀಟಾಗಿ ನೋಡ್ಕೊಂತೀವಿ ಅಷ್ಟು ಎಷ್ಟು ಕೇರ್ಫುಲ್ ಆಗಿ ಎಷ್ಟು ನೀಟಾಗಿ ನಾವು ನೋಡ್ಕೊಂತೀವಿ ಅಷ್ಟು ನಮ್ಗೆ ಕಂಫರ್ಟಬಲ್ ಇರುತ್ತೆ. ಒಳ್ಳೇದು. ಓಕೆ ಸರ್, ಇದು ಮೀಟರ್ ಗೇಜ್ ಏನಿದು? ಸರ್ ಮೀಟರ್ ಗೇಜ್ ಬಂದು ನಿಮಗೆ ಹಾಲು ಕರಿಯೋದು ಯಾವ ಪ್ರೆಷರ್ ಅಲ್ಲಿ ಓಡ್ತಾ ಇದೆ ಮೋಟರ್, ವ್ಯಾಕ್ಯೂಮ್ ಪಂಪ್ ರೇಂಜ್ ಅಲ್ಲಿ ಓಡ್ತಾ ಇದೆ ಅನ್ನೋದು ಚೆಕ್ ಮಾಡುತ್ತೆ. ಸೊ ಇದು ನಿಮಗೆ 300 ಪ್ಲಸ್ 400 ಪ್ಲಸ್ ಬರುತ್ತೆ. ಸೊ 400 ಪ್ಲಸ್ 300 ಪ್ಲಸ್ ಇದ್ದಾಗ ನಿಮಗೆ ಪಲ್ಸೆಟ್ ಎಲ್ಲ ಕರೆಕ್ಟ್ ಆಗಿ ಓಡ್ತಾ ಇರುತ್ತೆ, ಹಾಲು ಕರಿಯೋದು ಸ್ಪೀಡ್ ಆಗಿ ಕರಿತಾ ಇರುತ್ತೆ. ಸೊ ಅದರಲ್ಲಿ ಏನಾದ್ರು ನೀವು ಮೀಟರ್ ಡೌನ್ ಆಯ್ತು ಅಂದ್ರೆ ಸೊ ಅದನ್ನ ಇಮಿಡಿಯೇಟ್ಲಿ ನಮ್ಮ ಆಫೀಸಲ್ಲಿ ಹುಡುಗರು ಇರ್ತಾರೆ ಅಥವಾ ಮೆಕ್ಯಾನಿಕ್ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ನಿಮ್ಗೆ ಇಲ್ಲಿಂದ ಐಡಿಯಾ ಕೊಡೋಕೆ ಪ್ರಯತ್ನ ಪಡ್ತಾರೆ. ಆಗಿದ್ರೆ ಅಲ್ಲಿಗೆ ಅಟೆಂಡ್ ಮಾಡ್ತಾರೆ. ಓಕೆ. ಸೊ ಅದನ್ನ ಜಡ್ಜ್ ಮಾಡ್ಲಿಕ್ಕೆ ಕೊಟ್ಟಿರ್ತೀನಿ. ಓಕೆ, ಒಳ್ಳೆ ಮಿಷನ್ ಇದೆ, ಸರ್ವಿಸ್ ಕೊಡ್ತಾ ಇದ್ದೀರಾ? ಹೌದು ಸರ್, ಹೌದು, ಚೆನ್ನಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.